ಸ್ನೇಹಿತರೆ, ಯಾರಿಗೆಲ್ಲ ಅವ್ರ ಕೂದಲು ಈ ರೀತಿಯಾಗಿ ತುಂಬಾ ಉದ್ದವಾಗಿ ಹಾಗೂ ದಪ್ಪವಾಗಿ ಇರಬೇಕು ಅಂತ ಇಷ್ಟ ಇರಲ್ಲ ಹೇಳಿ ಸ್ನೇಹಿತರೆ. ಯಾಕಂದರೆ ನಮ್ಮ ಕೂದಲು ನಮ್ಮ ಸೌಂದರ್ಯವನ್ನು ತುಂಬಾ ಹೆಚ್ಚಿಸುತ್ತೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಕೂದಲು ಬಗ್ಗೆನೂ ಕೇರ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ನಾವು ಸ್ವಲ್ಪ ಕೂಡ ಕೇರ್ ಮಾಡೋದಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ಹಾಗೂ ನಮ್ಮ ಬ್ಯೂಟಿ ಟಿಪ್ಸ್ ಬಗ್ಗೆ. ಮದುವೆ ಆದ ತಕ್ಷಣ ಅಂತೂ ಅಯ್ಯೋ ಆಯಿತು ಇವಾಗ ಏನು ಮಾಡೋದು, ನಾವು ಕೂದಲನ್ನು ತೊಗೊಂಡು ಅಂತ ಬಿಡ್ತೇವೆ. ಹಾಗೂ ನಮ್ಮ ಸ್ಕಿನ್ ಕೇರ್ ಬಗ್ಗೆನೂ ನಾವು ಕೇರ್ ಮಾಡ್ಕೊಳ್ಳೋದಿಲ್ಲ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಹೇರ್ ಫಾಲ್ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೂ ನಾವು ಎಷ್ಟೆಲ್ಲ ಟೆನ್ಷನ್ನ ತೊಗೋತಾ ಇರ್ತೀವೋ ಅದರಿಂದ ಕೂಡ ನಮ್ಮ ಹೇರ್ ಫಾಲ್ ಜಾಸ್ತಿಯಾಗಿ ನಮ್ಮ ಕೂದಲು ಉದುರೋ ಸಮಸ್ಯೆ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದರೆ ತಡ ಮಾಡದೆ ಈ ಒಂದು ವಿಡಿಯೋನ ನೋಡ್ಕೊಂಡು ಬನ್ನೋಣ ಸ್ನೇಹಿತರೆ. ನಿಮಗೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸ್ವಾಗತ. ಹಾಗೂ ಈ ಒಂದು ವಿಡಿಯೋನ ಕೂಡ ಸ್ವಲ್ಪ ಕೂಡ ಸ್ಕಿಪ್ ಮಾಡದೆ ನೋಡ್ಕೊಂಡು ಹೋಗಿ, ಯಾಕಂದರೆ ನಿಮ್ಮ ಕೂದಲಿಗೆ ತುಂಬಾ ಬೆನಿಫಿಟ್ ಸಿಗುತ್ತೆ ಇದರಿಂದ. ನಾನು ಮೊದಲಿಗೆ ಇಲ್ಲಿ ಒಂದು ಆಲೂಗಡ್ಡೆನ ತಗೊಂಡು ಈ ರೀತಿಯಾಗಿ ತುರ್ದ್ಕೋತಾ ಇರೋದು ಸ್ನೇಹಿತರೆ. ಏನಪ್ಪ ಇವರು ನಮ್ಮ ಕೂದಲು ಕೇರ್ ಬಗ್ಗೆ ಹೇಳ್ಕೊಡ್ತೇನೆ ಅಂದರು, ಹಾಗೂ ಇಲ್ಲಿ ಆಲೂಗಡ್ಡೆನ ತುರ್ಕೋತಾ ಇದ್ದಾರೆ ಅಂತ ಯೋಚಿಸ್ತಿದ್ರಲ್ವ ಸ್ನೇಹಿತರೆ. ಈ ಒಂದು ಆಲೂಗಡ್ಡೆಯಲ್ಲಿ ಎಷ್ಟೆಲ್ಲ ಪ್ರೋಟೀನ್ಸ್ ಇರುತ್ತೆ ಅಂತ ಎಲ್ರಿಗೂ ತುಂಬಾ ಚೆನ್ನಾಗಿ ಗೊತ್ತಿರೋದು ಸ್ನೇಹಿತರೆ. ನಮ್ಮ ಹೇರ್ಸ್ಗಂತೂ ತುಂಬಾ ಒಳ್ಳೆಯದು ಈ ಒಂದು ಆಲೂಗಡ್ಡೆನ. ಈ ರೀತಿಯಾಗಿ ನೀವು ಯೂಸ್ ಮಾಡ್ತಾ ಬನ್ನಿ, ನಿಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗ್ತಾ ಹೋಗುತ್ತೆ. ಹಾಗೂ ನಿಮ್ಮ ವೈಟ್ ಹೇರ್ ಸಮಸ್ಯೆ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಏನಾದರೂ ಜಾಸ್ತಿ ಇದ್ದರೆ ಇದನ್ನು ನೀವು ಅಪ್ಲೈ ಮಾಡ್ಕೋತಾ, ಯಾವ ರೀತಿ ನೀವು ಅಪ್ಲೈ ಮಾಡ್ಕೋತೀರಾ ಆ ರೀತಿ ನಿಮಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ. ಇವಾಗ ಒಂದು ಆಲೂಗಡ್ಡೆನ ಪೂರ್ತಿಯಾಗಿ ತುರ್ದ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ನಾನು ಇಲ್ಲೊಂದು ಬೌಲ್ನ ತೊಗೊಂಡು ಈ ಒಂದು ಆಲೂಗಡ್ಡೆಯಲ್ಲಿರುವಂಥ ರಸನ ಅಷ್ಟು ಹಿಂಡಿಬಿಟ್ಟು ಈ ರೀತಿಯಾಗಿ ಈಸಿಯಾಗಿ ತಕ್ಕೊಳ್ಬೋದು. ನೀವೇನಾದರೂ ಶೋಧಿಸ್ಕೊಳ್ಳೋದ್ರಲ್ಲಿ ಈ ರೀತಿ ಪ್ರೆಸ್ ಮಾಡಿಬಿಟ್ರೆ ಸಾಕು, ತುಂಬಾ ಚೆನ್ನಾಗಿ ಜ್ಯೂಸ್ ಸಿಗುತ್ತೆ. ಅಥವಾ ನೀವು ಕೈಯಿಂದ ಕೂಡ ಪ್ರೆಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಆ್ಯಂಡ್ ಇವಾಗ ಅಷ್ಟು ಜ್ಯೂಸ್ ಕೂಡ ನಾನು ತೆಕ್ಕೊಂಡಿರೋದು ಆಗಿದೆ. ನಿಮ್ಮ ಹೇರ್ಸ್ಗೆ ಏನಾದರೂ ಜಾಸ್ತಿ ಬೇಕು ಈ ಒಂದು ಸಿರಮ್ ರೀತಿಯಾಗಿ ಅಂತಂದರೆ ನೀವು ಒಂದು 2 ಆಲೂಗಡ್ಡೆನ ತುರಿದುಕೊಂಡು ಈ ರೀತಿಯಾಗಿ ಜ್ಯೂಸನ್ನ ತಕ್ಕೊಳ್ಬೋದು. ನಾನು ಕೇವಲ ಒಂದೇ ಆಲೂಗಡ್ಡೆನ ತೊಗೊಂಡಿರೋದು. ಇವಾಗ ಅಷ್ಟು ಜ್ಯೂಸ್ ಕೂಡ ಈ ರೀತಿ ಒಂದು ಬೌಲಿಗೆ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದರೊಳಗಡೆ ಏನೆಲ್ಲ ಆ್ಯಡ್ ಮಾಡಬೇಕು ಅಂತ ಹೇಳ್ಕೊಡ್ತೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಯಾಕಂದರೆ ಈ ಒಂದು ಆಲೂಗಡ್ಡೆಯಲ್ಲಿ ಕೆಳಗಡೆ ಜಾಸ್ತಿ ವೈಟ್ ಇರುವಂಥ ಭಾಗ ಕುಂತು ಬಿಡುತ್ತೆ, ಮೇಲ್ಗಡೆ ನೀರು ಅಷ್ಟೇ ನಿಂತೋಗ್ಬಿಡುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎರಡೂ ಕೂಡ ಚೆನ್ನಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ನಾನಿಲ್ಲಿ ಇನ್ಸ್ಟೆಂಟ್ ಬ್ರೂ ಪೌಡರ್ನ ತೊಗೋತಾ ಇರೋದು ಸ್ನೇಹಿತರೆ. ಬ್ರೂ ಪೌಡರ್ ಅಂತೂ ನಮ್ಮ ಹೇರ್ಸ್ಗೆ ರಿಚ್ ಆಗಿರುವಂಥ, ನಮ್ಮ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹೇರ್ಸ್ಗೆ. ಆ್ಯಂಡ್ ತುಂಬಾ ಚೆನ್ನಾಗಿ ಕೂದಲು ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಈ ಒಂದು ಬ್ರೂ ಪಾಕೆಟ್. ಈ ಒಂದು ಬ್ರೂ ಪಾಕೆಟ್ನ ನಾನು ಒಂದು ಪಾಕೆಟಷ್ಟು ಫುಲ್ಲಾಗಿ ಇದ್ರೊಳಗಡೆ ಹಾಕೊಳ್ತಾ ಇರೋದು ಸ್ನೇಹಿತರೆ. ಆ್ಯಂಡ್ ಈ ಒಂದು ಬ್ರೂ ಪಾಕೆಟ್ ಅಂತೂ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಇರುತ್ತೆ. ಇಲ್ಲ ಅಂದರೂ ಕೂಡ ನಿಮ್ಮ ಮನೆ ಪಕ್ಕದಲ್ಲಿರುವಂಥ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಒಂದೇ ಸಲ ತಂದಿಟ್ಟರೆ ನಿಮ್ಗೆ ಈ ರೀತಿಯಾಗಿ ಹೆಲ್ಪ್ ಆಗುತ್ತೆ. ಯಾವಾಗ ಬೇಕೋ ಆವಾಗ ನೀವು ಈ ರೀತಿಯಾಗಿ ಮಾಡ್ಕೊಳ್ಬೋದು ತುಂಬಾ ವೇಗವಾಗಿ. ಆ್ಯಂಡ್ ಇದನ್ನು ಕೂಡ ನಾನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರೋದು ಸ್ನೇಹಿತರೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆ್ಯಂಡ್ ಒಂದು 5 ಮಿನಿಟ್ಸ್ವರೆಗೂ ಹಾಗೆ ಇದನ್ನು ಬಿಟ್ಟಿಡಬೇಕಾಗುತ್ತೆ. ಇವಾಗ ನಾನು ಇದರೊಳಗಡೆ ಆಲೂಗಡ್ಡೆನ ಹಾಕ್ಕೊಂಡಿರೋದಲ್ವ, ಅದ್ರ ಕಲರ್ ಇವಾಗ ಇದ್ರೊಳಗಡೆ ಕಾಫಿ ಪೌಡರ್ ಕೂಡ ಮಿಕ್ಸ್ ಮಾಡಿದ ತಕ್ಷಣ ಯಾವ ರೀತಿ ಚೇಂಜ್ ಆಗಿರೋದಂತ ನೀವೇ ನೋಡ್ತಿದ್ದೀರಲ್ವ. ಈ ಒಂದು ಹೇರ್ ಸಿರಮ್ ಅನ್ಬೋದು, ನಾವು ಹೇರ್ ಡ್ರೈ ಅನ್ಬೋದು ಸ್ನೇಹಿತರೆ. ಇದರಲ್ಲಿ ನಾವು ಮೆಹಂದಿನ ಕೂಡ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು. ನಮ್ಮ ವೈಟ್ ಹೇರ್ ಸಮಸ್ಯೆ ಕಡಿಮೆ ಆಗ್ತಾ ಬರುತ್ತೆ ಇದರಿಂದ. ಆ್ಯಂಡ್ ನೆಕ್ಸ್ಟ್ ಮೆಥಡ್ ನಾನು ನಿಮಗೆ ಇವಾಗ ಏನು ತೋರಿಸ್ತಾ ಇರೋದಂತ, ಒಂದು ಫುಲ್ ಪಾಕೆಟಷ್ಟು ಶಾಂಪೂನ ನಾನು ಇದರೊಳಗಡೆ ಆ್ಯಡ್ ಮಾಡ್ಕೋತಾ ಇರೋದು. ನೀವು ಯಾವಾಗಲೂ ತಲೆ ಸ್ನಾನ ಮಾಡ್ಕೊಳ್ಳುವಾಗ ಡೈರೆಕ್ಟಾಗಿ ಶಾಂಪೂನ ನಿಮ್ಮ ಹೇರ್ಸ್ಗೆ ಅಪ್ಲೈ ಮಾಡ್ಕೋತಾ ಇರ್ತೀರ. ಅದರಿಂದ ಏನಾಗುತ್ತೆ ಅಂದರೆ ನಿಮ್ಮ ಕೂದಲಿಗೆ ನಿಮ್ಮ ಸ್ಕ್ಯಾಲ್ಪ್ಗೆ ಡೈರೆಕ್ಟಾಗಿ ಕೆಮಿಕಲ್ ಯುಕ್ತವಾದಂಥ ಶಾಂಪೂಗಳಲ್ಲಿ ಕೆಮಿಕಲ್ ಯೂಸ್ ಮಾಡ್ತಾರೆ ಸ್ನೇಹಿತರೆ. ಅದಕ್ಕೋಸ್ಕರ ನೀವು ಈ ರೀತಿಯಾಗಿ ನೀವು ಶಾಂಪೂಗಳನ್ನ ಯೂಸ್ ಮಾಡ್ತಾ ಬಂದರೆ ಡೈರೆಕ್ಟಾಗಿ ನಿಮ್ಮ ಸ್ಕ್ಯಾಲ್ಪ್ಗೆ ಈ ಒಂದು ಕೆಮಿಕಲ್ ಅಂಟುಕೊಳ್ಳೋದಿಲ್ಲ. ಹಾಗೂ ಇದರಲ್ಲಿ ಪ್ರೋಟೀನ್ಸ್ ಇರುತ್ತೆ ಅಲ್ವ, ಅದಕ್ಕೋಸ್ಕರ ಕೆಮಿಕಲ್ ಎಲ್ಲವೂ ಕೂಡ ಇದರಲ್ಲಿ ಜಾಸ್ತಿ ಪರಿಣಾಮಕಾರಿ ಬೀಳೋಲ್ಲ. ಅದಕ್ಕೆ ನಿಮ್ಮ ಜಾಸ್ತಿ ಕೂಡ ಸೈಡ್ ಎಫೆಕ್ಟ್ ಕೂಡ ನಿಮ್ಮ ಸ್ಕ್ಯಾಲ್ಪ್ ಮೇಲೆ ಬೀಳೋದಿಲ್ಲ. ಇವಾಗ ಅಷ್ಟು ಶಾಂಪೂ ಕೂಡ ಮಿಕ್ಸ್ ಮಾಡ್ಕೊಂಡಿರೋದಾಗ್ತಿದೆ ಸ್ನೇಹಿತರೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡಿ. ಇದನ್ನು ನೀವು 1 ವಾರದವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೊಳ್ಬೋದು.
ನೀವು ಯಾವಾಗೆಲ್ಲ ತಲೆ ಸ್ನಾನ ಮಾಡ್ಕೋತಿರೋ ಅವಾಗೆಲ್ಲ ಈ ಒಂದು ಸಿರಮ್ನ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಈ ಒಂದು ಸಿರಮ್ನ ನೀವು 1 ತಿಂಗಳವರೆಗೂ ಇದನ್ನು ಅಪ್ಲೈ ಮಾಡ್ಕೋತಾ ಬನ್ನಿ ಸ್ನೇಹಿತರೆ. ನೀವು 1 ತಿಂಗಳಲ್ಲಿ ನಿಮ್ಮ ಕೂದಲು ಎಷ್ಟು ಚೆನ್ನಾಗಿ ಬೆಳೀತಾ ಹೋಗುತ್ತೆ ಆ್ಯಂಡ್ ತುಂಬಾ ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಅದರೊಳಗಡೆ ಆಲೂಗಡ್ಡೆನ ಆ್ಯಡ್ ಮಾಡಿರೋದಲ್ವ, ಅದಕ್ಕೋಸ್ಕರ ಅದು ನಮ್ಮ ಹೇರ್ಸ್ಗೆ ಸಾಫ್ಟ್ನೆಸ್ ರೀತಿಯಾಗಿ ವರ್ಕ್ ಮಾಡುತ್ತೆ ಸ್ನೇಹಿತರೆ. ಇದನ್ನು ಇವಾಗ ನಾನು ಅಷ್ಟು ಶಾಂಪೂನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿರೋದಾಗಿದೆ ಸ್ನೇಹಿತರೆ. ನೆಕ್ಸ್ಟ್ ಇದನ್ನು ನಾನು ಏನು ಮಾಡ್ತೇನೆ ಅಂತ ತೋರಿಸ್ಕೊಡ್ತೇನೆ. ಸ್ವಲ್ಪ ಪ್ರಮಾಣದ ಆಗಿದೆ ಅಲ್ವಾ, ಇದರೊಳಗಡೆ ನೀವು ನೀರನ್ನ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದರೆ ನೀವು ತಲೆಗೆ ಹಚ್ಕೊಳ್ಳುವಾಗ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಆ್ಯಂಡ್ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೇಕಂದ್ರೂ ನೀವು ಜಾಸ್ತಿ ಇದರೊಳಗಡೆ ನೀರು ಹಾಕಿದ್ರೂ ಕೂಡ ಏನು ಪ್ರಾಬ್ಲಮ್ ಇಲ್ಲ ಸ್ನೇಹಿತರೆ. ಇದನ್ನು ನಾನಿವಾಗ ಒಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೋತಾ ಇರೋದು ಸ್ನೇಹಿತರೆ. ಈ ರೀತಿ ನಿಮ್ಮ ಹತ್ರ ಬಾಟಲ್ಗಳಿದ್ದರೆ ಇದರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು, ಅಥವಾ ನೀವು ಯಾವಾಗ ತಲೆ ಸ್ನಾನ ಮಾಡ್ತೀರಾ ಆವಾಗಲೂ ನೀವು ಇದನ್ನು ಮಾಡಿಕೊಂಡು ಅಪ್ಲೈ ಮಾಡ್ತೀರಾ ಅಂದರೂ ಕೂಡ ನಡೆಯುತ್ತೆ ಸ್ನೇಹಿತರೆ. ಇವಾಗ ನಾನೊಂದು ಬಾಟ್ಲಲ್ಲಿ ಸ್ಟೋರ್ ಮಾಡ್ಕೊಂಡಿರೋದು ಆಗಿದೆ. ನೆಕ್ಸ್ಟ್ ಡೇ ತಲೆ ಸ್ನಾನ ಮಾಡೋದು ಆವಾಗ ಇದನ್ನು ಅಪ್ಲೈ ಮಾಡ್ಕೋತೇನೆ. ಅದಕ್ಕೋಸ್ಕರ ಈ ರೀತಿ ಬಾಟ್ಲಲ್ಲಿ ಹಾಕೊಂಡು ಇಟ್ಕೊಂಡಿರೋದು ಸ್ನೇಹಿತರೆ. ತುಂಬಾ ಶಕ್ತಿಶಾಲಿಯಾಗಿರುವಂಥ ಈ ಒಂದು ಸಿರಮ್ ಇವಾಗ ರೆಡಿಯಾಗಿ ಹೋಗ್ಬಿಟ್ಟಿದೆ ಆ್ಯಂಡ್ ನನ್ನ ಹ್ಯಾಂಡ್ಸ್ ಮೇಲೂ ಕೂಡ ನಿಮಗೆ ಹಾಕಿ ತೋರಿಸ್ತೇನೆ ಸ್ನೇಹಿತರೆ. ಈ ರೀತಿಯಾಗಿ ಯಾವ ರೀತಿಯಾಗಿ ನೊರೆ ಕೂಡ ಬರುತ್ತೆ, ಯಾಕಂದರೆ ಇದರೊಳಗಡೆ ಶಾಂಪೂನ ಮಿಕ್ಸ್ ಮಾಡಿದ್ನಲ್ವ ನಾರ್ಮಲಾಗಿ. ಅದನ್ನು ಈ ರೀತಿಯಾಗಿ ನಿಮ್ಮ ಹೇರ್ಸ್ಗೆ ಮೇಲೆ ಸ್ವಲ್ಪ ನೀರನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಅಷ್ಟು ಹಚ್ಕೊಂಡ್ಬಿಡಿ. ನಿಮ್ಮ ಸ್ಕ್ಯಾಲ್ಪಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಹಚ್ಕೋತಾ ಹೋಗಿ ನಿಮ್ಮ ತಲೆಗೆ. ಆ್ಯಂಡ್ ಹಚ್ಕೊಂಡಿದ್ದ ತಕ್ಷಣ ನೀವು ಒಂದು 5 ಮಿನಿಟ್ಸ್ವರೆಗೂ ಇದನ್ನು ಹಾಗೆ ಬಿಟ್ಟಿಟ್ಟು ನೆಕ್ಸ್ಟ್ ನೀವು ಹೇರ್ ವಾಶ್ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಒಂದು ಶಾಂಪೂನ ಹಾಕ್ಕೊಳ್ಳೋಕೆ ಹೋಗಬೇಡಿ, ಯಾಕಂದರೆ ಆಲ್ರೆಡಿ ಇದರೊಳಗಡೆ ಶಾಂಪೂನ ಮಿಕ್ಸ್ ಇರುತ್ತೆ. ಆ್ಯಂಡ್ ನಿಮ್ಮ ಕೂದಲಲ್ಲಿ ಎಷ್ಟೇ ಡ್ಯಾಂಡ್ರಫ್ ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕಡಿಮೆ ಆಗುತ್ತೆ ಆ್ಯಂಡ್ ನಿಮ್ಮ ಕೂದಲು ಕೂಡ ಸಾಫ್ಟ್ ಆಗುತ್ತೆ. ನಿಮಗೂ ಕೂಡ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು.